ವ್ಯಾಪಾರದಲ್ಲಿ 2ನೇ ಮನೆ 7ನೇ ಮನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಜೊತೆ 11ನೇ ಮನೆ, 2 7 7ನೇ ಮನೆ ವ್ಯಾಪಾರ ಅಂದರೆ ಹೆಚ್ಚು ಜನಗಳನ್ನ ತೊಗೊಂಬರ್ತಕ್ಕಂಥ ಒಂದು ಕೆಲಸ. 2ನೇ ಮನೆ ಅದರಿಂದ ಬಿಲ್ಡ್ ಮಾಡ್ತಕ್ಕಂಥದ್ದು, ವೆಲ್ತ್ ಬಿಲ್ಡ್ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ 6ನೇ ಮನೆಯೂ ಕೂಡ ವೆಲ್ತ್ನ ಬಿಲ್ಡ್ ಮಾಡ್ತಕ್ಕಂಥ ಒಂದು ಮನೆ 6ನೇ ಮನೆ ಅಂತಲೂ ಕೇಳ್ತೀವಿ. ಸೊ ಆ ಕಾರಣದಿಂದನೇ 2 6 7 11 ದಶಾದಲ್ಲಿ ನಡಿಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹಂತ ಮುಗಿದ ಮೇಲೆ, ಒಂದು 25 ವರ್ಷ ಹಂತ ಮುಗಿದ ಮೇಲೆ ನಿರಂತರವಾಗಿ ಅವನಿಗೆ ವ್ಯಾಪಾರದಲ್ಲಿದ್ದಾಗ ಅವನಿಗೆ ಹಣ ಬರ್ತಾನೇ ಇರಬೇಕು ಅನ್ನೋ ಅಭಿಲಾಷೆ. ಆ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನ ದಶಾಭುಕ್ತಿಯಲ್ಲಿ ಕಂಟಿನ್ಯೂಟಿ ಇದ್ದರೆ ಮಾತ್ರ ಅವನಿಗೆ ದುಡ್ಡು ಬರುತ್ತೆ. ದಶಾದಲ್ಲಿ ಕಂಟಿನ್ಯೂಟಿ ಇಲ್ವಾ? ಸಾಧ್ಯನೇ ಇಲ್ಲ. 10 ವರ್ಷ ಮಾಡ್ಬೋದು, ಆಮೇಲೆ ಮುಚ್ತಾರೆ. 3 ವರ್ಷ ಮಾಡ್ತೀರಾ, ಮುಚ್ತೀರಾ. 5 ವರ್ಷ ಮಾಡ್ತೀರಾ, ಮುಚ್ತೀರಾ. ಅಥವಾ 1 ವರ್ಷಕ್ಕೆ ಮುಚ್ಕೊಂಡು ಹೋಗುತ್ತೆ, 6 ತಿಂಗಳಿಗೂ ಮುಚ್ಕೊಂಡು ಹೋಗುತ್ತೆ. ಸಾಕಷ್ಟು ಮನೆಗಳಲ್ಲಿ ತಾಯಂದಿರಾಗಿರ್ಬೋದು ಅಥವಾ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಗಂಡ ಕೆಲಸಕ್ಕೆ ಸರಿಯಾಗಿ ಹೋಗ್ತಾಯಿಲ್ಲ. ಅವನು ಕೆಲಸಕ್ಕೆ ಹೋದರೆ ಯಾವಾಗಲೂ ಕೂಡ ಅವನ ಮನಸ್ಸಲ್ಲಿ ಸಂಬಳ ಕಮ್ಮಿ, ನಾನೇನಾದ್ರು ಮಾಡ್ತೀನಿ ಅಂತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು ಸಹಜ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ 15-20 ಸಾವಿರ ಬರ್ತಕ್ಕಂಥದ್ದನ್ನು ಹಾಳು ಮಾಡಿಕೊಂಡು, ಗಂಡು ಮಕ್ಕಳು ಎಸ್ಪೆಷಲಿ ಗಂಡಂದಿರು ಏನೋ ವ್ಯಾಪಾರ ಮಾಡ್ತೀನಿ, ನನಗೆ ಹೆಂಗಾರು ಮಾಡಿ 2 ಲಕ್ಷ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು, ಅಲ್ಲಿ ಸಾಲ ತೊಗೊಂಬ, ಇಲ್ಲಿ ಸಾಲ ತೊಗೊಂಬ ಅಂಥೇಳಿ 2 ಲಕ್ಷ 3 ಲಕ್ಷ 5 ಲಕ್ಷದಲ್ಲಿ ತೊಗೊಂಬಂದು ವ್ಯಾಪಾರ ಮಾಡಿ ಕೈ ಸುಟ್ಕೊಂಡು ಮತ್ತೆ ಆ 2 ಲಕ್ಷನ ತಲೆ ಮೇಲೆ ಹಾಕ್ತಕ್ಕಂಥ ಗಂಡಸರು ತುಂಬ ಜನ ಇದ್ದಾರೆ. ಅದೆಲ್ಲನೂ ಕೂಡ ಅವರ ಜಾತಕದಲ್ಲೇ ಬರೆದಿಟ್ಟಿರುತ್ತೆ. ಇವರಿಗೆ ಯೋಗ ಇಲ್ಲ, ಇವರಿಗೆ ವ್ಯಾಪಾರದ ಯೋಗ ಇಲ್ಲ. ಸೊ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಏನಾಗುತ್ತೆ, ವ್ಯಾಪಾರದಲ್ಲಿದ್ದೀವಿ, ಅಭಿವೃದ್ಧಿ ಆಗೋಕ್ಕೆ ಏನಾದರೂ ಒಂದು ತಂತ್ರ ಮಂತ್ರ, ಏನಾದ್ರು ಒಂದು ಪದಾರ್ಥ ಕೊಡಿ ಅಂತ ಹೇಳಿದಾಗ ಜಾತಕದಲ್ಲಿ ಏನಾದ್ರು ಸ್ವಲ್ಪ ಸುಮಾರಾಗಿದ್ದರೆ ಕೊಡ್ಬೋದು. ಜಾತಕದಲ್ಲಿ ಏನೂ ಇಲ್ಲ, ಎಲ್ಲ ನಿರ್ಣಾಮ ಅಂದರೆ ಏನೂ ಕೊಡೋಕ್ಕಾಗಲ್ಲ. ಜಾತಕ ಉತ್ತಮವಾಗಿದ್ದಾಗ ಅಲ್ಲಿ ಆ ಗ್ರಹ ಯಾವುದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋಕ್ಕೆ ಕೊಡ್ಬೋದೇ ಹೊರತು ಕಂಪ್ಲೀಟ್ ಶಟ್ ಡೌನ್ ಯಾವ ಪರಿಹಾರನೂ ಇಲ್ಲ. ಶಟ್ ಡೌನ್ ಅಂದರೆ ಸುಮ್ಮನೆ ಕೆಲಸಕ್ಕೆ ಹೋಗ್ಬೇಕು ವಾಪಸ್ಸು, ಇಲ್ದರೆ ಯಾವ್ದಾದ್ರು ಊರಿಗೆ ಹೋಗ್ಬಿಟ್ಟು ಸುಮ್ಮನೆ ಅಲ್ಲಿ ಯಾರು ಊಟ ಹಾಕ್ತಾರೆ ಅಲ್ಲಿ ತಿನ್ಕೊಂಡಿರಬೇಕು.